ಪ್ರಯಾಗ್ರಾಜ್ನಲ್ಲಿ ಭವ್ಯವಾಗಿ ನಡೆದಂತಹ ಈ ಮಹಾಕುಂಭಮೇಳ ಅದ್ಧೂರಿಯಾದಂಥ ತೆರೆ ಬಿದ್ದಿದೆ. ನಿನ್ನೆ ಒಂದೇ ದಿನ 2 ಕೋಟಿ ಭಕ್ತರು ಹೋಗಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡಿದ್ದಾರೆ. ಅತಿ ಹೆಚ್ಚು ಅಂದರೆ 10 ಕೋಟಿ ಜನ ಸ್ನಾನವನ್ನು ಮಾಡಿದರು ಅಮಾವಾಸ್ಯೆಯ ದಿನ. ಬಟ್ ಅದಾದ ನಂತರ ಈಗ ತೆರೆ ಬಿದ್ದಿದೆ. ಬಟ್ ಅನೇಕ ರೀತಿಯಾದಂಥ ದಾಖಲೆಗಳನ್ನು ಕೂಡ ಬರೆದಿದೆ ಈ ಮಹಾಕುಂಭಮೇಳ. ಈ ದೇಶದಲ್ಲಿರುವಂಥ ನಂಬಿಕೆ ಮತ್ತು ಆಸ್ಥೆ ಹೇಗೆ ಗಟ್ಟಿಯಾಗಿ ಉಳ್ಕೊಂಡಿದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿಯಾಗಿ ನಿಂತ್ಕೊಂಡಿದೆ ಈ ಮಹಾಕುಂಭಮೇಳ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳಕ್ಕೆ ಈಗ ತೆರೆ ಬಿದ್ದಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮೊನ್ನೆ ಮಾತನಾಡಿರುವಂಥ ಒಂದು ಮಾತುಗಳು ಮಾತ್ರ ಬಹಳ ವೈರಲ್ ಆಗ್ತಾ ಇದೆ. ಅದು ಯಾರೆಲ್ಲ ಟೀಕೆಯನ್ನು ಮಾಡಿದ್ರು ಅವರನ್ನೆಲ್ಲ ಉದ್ದೇಶಿಸಿ ಮಾತನಾಡಿರುವಂಥ ಮಾತುಗಳು. ಜನವರಿ 13ರಿಂದ 45 ದಿನ ನಡೆದಂಥ ಧಾರ್ಮಿಕ ಸಮಾರಂಭ ಫೆಬ್ರವರಿ 26 ನಿನ್ನೆಗೆ ಸಮಾಪ್ತಿಗೊಂಡಿದೆ. ನಿನ್ನೆ ಒಂದೇ ದಿನ 2 ಕೋಟಿ ಭಕ್ತರು ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ, ಅಮೃತ ಸ್ನಾನವನ್ನು. ಸಾಕ್ಷಿ ಆಗಿರುವಂಥದ್ದು 66 ಕೋಟಿ ಜನ ಅಂತ ಹೇಳ್ತಾ ಇದ್ದಾರೆ ಅಂದಾಜು. 45 ದಿನದಲ್ಲಿ ಸಂಗಮದಲ್ಲಿ ಮಿಂದೆದ್ದಿದ್ದು 66 ಕೋಟಿ ಭಕ್ತರು ಅನ್ನುವಂಥ ಮಾಹಿತಿಗಳನ್ನು ಉತ್ತರ ಪ್ರದೇಶ ಸರ್ಕಾರ ಹೇಳ್ತಾ ಇದೆ. 66 ಕೋಟಿ. ಕುಂಭಮೇಳಕ್ಕೆ ಆಗಮಿಸುವಂಥ ಭಕ್ತರಿಗೆ ಅತ್ಯುತ್ತಮವಾಗಿರುವಂಥ ರೈಲು ಸೇವೆಯನ್ನು ಕೊಟ್ಟಿದ್ದಾರೆ. 14,000ಕ್ಕೂ ಹೆಚ್ಚು ರೈಲುಗಳು ಓಡಾಡಿವೆ. 14,000ಕ್ಕೂ ಹೆಚ್ಚು ರೈಲುಗಳು. ರೈಲ್ವೆ ಸಿಬ್ಬಂದಿ ಅಭಿನಂದಿಸಿದ್ದಾರೆ ಸಚಿವ ಅಶ್ವಿನಿ ವೈಷ್ಣವ್. ಯಾರೆಲ್ಲ ರೈಲ್ವೆಗಳ ಮೇಲೆ ಕಲ್ಲು ತೂರಾಟ ಮಾಡಿದರೆ, ಗ್ಲಾಸ್ಗಳನ್ನು ಒಡೆದು ಹಾಕಿದ್ದಾರೆ, ಅಂಥವರಿಗೂ ಕೂಡ ಶಿಕ್ಷೆಯನ್ನು ಕೊಡಿಸಬೇಕು. ಮಹಾಕುಂಭಮೇಳ ಏಕತೆಯ ಮಹಾಯಜ್ಞ ಅಂತ ಹೇಳಿದ್ದಾರೆ. ಅದು ಸಂಪನ್ನವಾಗಿದೆ ಅನ್ನುವಂಥದ್ದನ್ನು ಪ್ರಧಾನಿ ಮೋದಿ ಅವರು ಕೂಡ ಶುಭ ಹಾರೈಸಿದ್ದಾರೆ. ವಿಚಾರದಲ್ಲಿ ಯಶಸ್ವಿಯಾಗಿ ಮುಕ್ತಾಯವಾಗಿದೆ, ಏಕತೆಯ ಮಹಾಯಜ್ಞ ಅಂತ ಹೇಳಿದ್ದಾರೆ. ಈ ದೇಶದಲ್ಲಿ ಏಕತೆ ಒಂದು ಬೇಕಾಗಿತ್ತು, ಆ ಏಕತೆಗೆ ಕಾರಣವಾಗಿದ್ದು ಮಹಾಕುಂಭಮೇಳ, ಒಗ್ಗಟ್ಟಿನ ಬಲ ಪ್ರದರ್ಶನವಾಗಿದೆ ಅಂತ ಹೇಳಿ ಐತಿಹಾಸಿಕ ಕುಂಭಮೇಳದ ಬಗ್ಗೆ ಮೋದಿ ಬಣ್ಣನಿಸ್ತಾರೆ, ವ್ಯಾಖ್ಯಾನವನ್ನು ಮಾಡಿದ್ದಾರೆ. ದೇಶದ ಏಕತೆಗೆ ಒಂದು ಸ್ಪಾರ್ಕ್ ಬೇಕಾಗಿತ್ತು, ಅದು ಮಹಾಕುಂಭಮೇಳ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸಂಗಮದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಸ್ವಚ್ಛತಾ ಅಭಿಯಾನವನ್ನು ಕೂಡ ನಡೆಸಿದರು. ಜನ ಇದಕ್ಕೆ ಅವಕಾಶ ಕೊಡಬಾರದು, ಬಟ್ ಕೊಡ್ತಾರೆ. ನದಿಗಳ ತೀರದಲ್ಲಿ ಹೋದಾಗ ಬಟ್ಟೆಯನ್ನು ಸ್ನಾನ ಮಾಡಿದರೆ ಬಟ್ಟೆಯನ್ನು ಬಿಸಾಕೋಗ್ತಾರೆ, ಪ್ಲಾಸ್ಟಿಕ್ಗಳನ್ನು ಬಿಸಾಕೋಗ್ತಾರೆ. ಇದನ್ನು ಅವಾಯ್ಡ್ ಮಾಡಿ, ಎಷ್ಟೇ ಭಕ್ತಿ ಇದ್ದಾಗಲೂ ಕೂಡ. ಅದರ ವರದಿ ಇದೆ, ನೋಡ್ಕೊಂಡು ಬನ್ನಿ. 144 ವರ್ಷಗಳ ಬಳಿಕ ನಡೆದ ಮಹಾಕುಂಭಮೇಳಕ್ಕೆ ತೆರೆ. ನಿನ್ನೆ ಒಂದೇ ದಿನ 2 ಕೋಟಿ ಭಕ್ತರಿಂದ ಪುಣ್ಯ ಸ್ನಾನ. ಮಹಾಕುಂಭಮೇಳದಲ್ಲಿ ಒಟ್ಟು 66 ಕೋಟಿ ಭಕ್ತರ ಅಮೃತ ಸ್ನಾನ. ತ್ರಿವೇಣಿ ಸಂಗಮದಲ್ಲಿ ಶುರುವಾಯಿತು ಸ್ವಚ್ಛತಾ ಕಾರ್ಯ. 144 ವರ್ಷಗಳ ಬಳಿಕ ನಡೆದ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಸಂಪನ್ನಗೊಂಡಿದೆ. ಜನವರಿ 13ರಿಂದ ಆರಂಭ ಆಗಿ ಬರೋಬ್ಬರಿ 45 ದಿನಗಳ ಕಾಲ ನಡೆದ ಮಹಾಕುಂಭಮೇಳ ನಿನ್ನೆ ಮಹಾಶಿವರಾತ್ರಿಯಂದು ಕೊನೆಗೊಂಡಿದೆ. 45 ದಿನಗಳ ಕಾಲ ನಡೆದ ಈ ಮಹಾಕುಂಭಮೇಳದಲ್ಲಿ 66 ಕೋಟಿ ಭಕ್ತರು ಭಾಗಿಯಾಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ, ಅಮೃತ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ನಿನ್ನೆ ಮಹಾಕುಂಭಮೇಳ ಅಂತ್ಯವಾಗಿದ್ರೂ ಕೂಡ ಜನಸಾಗರ ಸಂಗಮಕ್ಕೆ ಹರಿದು ಬರ್ತಾ ಇದ್ದು, ಇನ್ನೂ ಕೆಲ ದಿನಗಳ ಕಾಲ ಭಕ್ತರ ಆಗಮನ ಇರಲಿದೆ. ಮಹಾಕುಂಭಮೇಳವನ್ನ ಯಶಸ್ವಿಯಾಗಿ ಪೂರ್ತಿಗೊಳಿಸಿದ ಬೆನ್ನಲ್ಲೇ ಯೋಗಿ ಆದಿತ್ಯನಾಥ್ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅರೈಲ್ ಘಾಟ್ ತಲುಪಿದ ಸಿಎಂ ಯೋಗಿ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದ್ದ ಟೆಂಟ್ ಸಿಟಿಯ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ಕೊಟ್ಟರು. ಸ್ವಚ್ಛತಾ ಕಾರ್ಯದ ಬಳಿಕ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಹಾಕುಂಭಮೇಳದಲ್ಲಿ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳು, ಉದ್ಯೋಗಿಗಳು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳನ್ನು ಸನ್ಮಾನಿಸಿದರು. ರೈಲ್ವೆ ಸಿಬ್ಬಂದಿ ಭೇಟಿಯಾದ ಸಚಿವ ಅಶ್ವಿನಿ ವೈಷ್ಣವ್. ಆರ್ಪಿಎಫ್ ರೈಲ್ವೆ ಇಲಾಖೆ ಸಿಬ್ಬಂದಿಗೆ ಅಭಿನಂದನೆ. ಮಹಾಕುಂಭಮೇಳಕ್ಕೆ ತೆರೆ ಬಿದ್ದ ಬೆನ್ನಲ್ಲೇ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪ್ರಯಾಗ್ರಾಜ್ ರೈಲು ನಿಲ್ದಾಣದಲ್ಲಿ ಆರ್ಪಿಎಫ್ ಸಿಬ್ಬಂದಿ ಮತ್ತು ಇತರೆ ರೈಲ್ವೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನ ಭೇಟಿಯಾಗಿ ಅಭಿನಂದಿಸಿದರು. ಬಳಿಕ ಮಾತನಾಡಿ ರೈಲ್ವೆ ಸಿಬ್ಬಂದಿ ಕಾರ್ಯವನ್ನ ಶ್ಲಾಘಿಸಿದರು. ಪ್ರಧಾನಿ ಮೋದಿ ಮತ್ತು ಸಿಎಂ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ಇಂತಹ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು. ಎಲ್ಲರ ಸಹಕಾರದಿಂದ ನಾವು ನಿಕಟ ಸಮನ್ವಯದಿಂದ 13,000 ರೈಲುಗಳ ಬದಲು 16,000ಕ್ಕೂ ಹೆಚ್ಚು ರೈಲುಗಳನ್ನು ಓಡಿಸೋಕೆ ಸಾಧ್ಯ ಆಯಿತು. 45 ದಿನದಲ್ಲಿ ಭಕ್ತರಿಗೆ ನಿರ್ವಹಣೆಯ ವಿಷಯದಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಂಡಿದ್ದೀವಿ ಎಂದರು. ಮಹಾಕುಂಭಮೇಳ ಏಕತೆಯ ಮಹಾಯಜ್ಞ. ಐತಿಹಾಸಿಕ ಕುಂಭಮೇಳದ ಬಗ್ಗೆ ಮೋದಿ ಬಣ್ಣನೆ. ಮಹಾಕುಂಭಮೇಳವನ್ನ ಪ್ರಧಾನಿ ಮೋದಿ ಏಕತೆಯ ಮಹಾಯಜ್ಞ ಅಂತ ಬಣ್ಣಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಮೋದಿ, ಈ ಏಕತೆಯ ಮಹಾಕುಂಭವನ್ನು ಯಶಸ್ವಿಗೊಳಿಸೋಕೆ ದೇಶವಾಸಿಗಳ ಕಠಿಣ ಪರಿಶ್ರಮ, ಪ್ರಯತ್ನ ಮತ್ತು ದೃಢ ಸಂಕಲ್ಪದಿಂದ ಪ್ರಭಾವಿತನಾಗಿದ್ದೀನಿ. ಹೀಗಾಗಿ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯ ಜ್ಯೋತಿರ್ಲಿಂಗವಾದ ಶ್ರೀ ಸೋಮನಾಥನ ದರ್ಶನಕ್ಕೆ ಹೋಗ್ತೇನೆ. ಭಕ್ತಿಯ ಸಂಕೇತವಾಗಿ ಸಂಕಲ್ಪ ಪುಷ್ಪವನ್ನ ಅರ್ಪಿಸುವ ಮೂಲಕ ಪ್ರತಿಯೊಬ್ಬ ಭಾರತೀಯನಿಗಾಗಿ ಪ್ರಾರ್ಥಿಸ್ತೇನೆ. ದೇಶವಾಸಿಗಳಲ್ಲಿ ಈ ಏಕತೆಯು ನಿರಂತರವಾಗಿ ಇರಲಿ ಅಂತ ನಾನು ಬಯಸ್ತೇನೆ ಎಂದಿದ್ದಾರೆ. ಅಲ್ಲದೆ ಪ್ರಯಾಗ್ರಾಜ್ನ ಸ್ವಚ್ಛತಾ ಅಭಿಯಾನದಲ್ಲೂ ಭಾಗಿಯಾಗಲಿದ್ದಾರೆ.
ಏಕತೆಯ ಮಹಾಯಜ್ಞ ಸಂಪನ್ನ. ಮಹಾಕುಂಭಮೇಳ ಪೂರ್ಣಗೊಳ್ತು. ಏಕತೆಯ ಮಹಾಯಜ್ಞ ಪೂರ್ಣಗೊಂಡಿತು. 45 ದಿನಗಳ ಕಾಲ ನಡೆದ ಏಕತೆಯ ಮಹಾಕುಂಭದಲ್ಲಿ 140 ಕೋಟಿ ಭಾರತೀಯರು ಒಂದೇ ಬಾರಿಗೆ ಒಟ್ಟುಗೂಡಿದ ನಂಬಿಕೆ ಅದ್ಭುತವಾಗಿದೆ. ಮಹಾಕುಂಭಮೇಳ ಮುಗಿದ ನಂತರ ನನ್ನ ಮನಸ್ಸಿಗೆ ಬಂದ ಆಲೋಚನೆಗಳನ್ನ ಬರೆಯೋಕೆ ಪ್ರಯತ್ನಿಸಿದ್ದೇನೆ. ಈ ಮಹಾಕುಂಭದಲ್ಲಿ ಸಮಾಜದ ಪ್ರತಿಯೊಂದು ವಿಭಾಗದ ಮತ್ತು ಪ್ರತಿಯೊಂದು ಕ್ಷೇತ್ರದ ಜನ ಒಟ್ಟುಗೂಡಿದ್ರು. ಏಕ್ ಭಾರತ್ ಶ್ರೇಷ್ಠ ಭಾರತ್ನ ಈ ಅವಿಸ್ಮರಣೀಯ ದೃಶ್ಯವು ಕೋಟ್ಯಾಂತರ ದೇಶವಾಸಿಗಳಲ್ಲಿ ಆತ್ಮವಿಶ್ವಾಸದ ಮಹಾ ಹಬ್ಬವಾಯಿತು. ಈ ಏಕತೆಯ ಮಹಾಕುಂಭವನ್ನ ಯಶಸ್ವಿಗೊಳಿಸೋಕೆ ದೇಶವಾಸಿಗಳ ಕಠಿಣ ಪರಿಶ್ರಮ, ಪ್ರಯತ್ನ ಮತ್ತು ದೃಢ ಸಂಕಲ್ಪದಿಂದ ಪ್ರಭಾವಿತನಾಗಿ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯ ಜ್ಯೋತಿರ್ಲಿಂಗವಾದ ಶ್ರೀ ಸೋಮನಾಥನ ದರ್ಶನಕ್ಕೆ ಹೋಗ್ತೇನೆ. ಭಕ್ತಿಯ ಸಂಕೇತವಾಗಿ ಸಂಕಲ್ಪ ಪುಷ್ಪವನ್ನು ಅರ್ಪಿಸುವ ಮೂಲಕ ಪ್ರತಿಯೊಬ್ಬ ಭಾರತೀಯನಿಗಾಗಿ ಪ್ರಾರ್ಥಿಸ್ತೇನೆ. ದೇಶವಾಸಿಗಳಲ್ಲಿ ಈ ನಿರಂತರ ಏಕತೆಯ ಪ್ರವಾಹವು ನಿರಂತರವಾಗಿ ಹರಿಲಿ ಅಂತ ನಾನು ಬಯಸ್ತೇನೆ. ಒಟ್ನಲ್ಲಿ ಮಹಾಕುಂಭಮೇಳ ಮುಕ್ತಾಯವಾದರೂ ಜನರು ತ್ರಿವೇಣಿ ಸಂಗಮಕ್ಕೆ ಹರಿದು ಬರ್ತಾ ಇದ್ದು, ಇತ್ತ ಗಂಗಾ ತಟವನ್ನ ಶುದ್ಧಗೊಳಿಸುವ ಕೆಲಸ ಆರಂಭ ಆಗಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ. ಇನ್ನೂ 2 ತಿಂಗಳು ಇದೇ ರೀತಿಯಾದಂಥ ಕ್ರೌಡ್ ಇರುತ್ತೆ. ಈ ವರ್ಷ ಪೂರ್ತಿಯೂ ಕೂಡ ಜನ ಹೋಗೇ ಹೋಗ್ತಾರೆ. ಯಾಕಂದರೆ ಒಂದು ಸಲ ಹೋದರೆ ಪ್ರಯಾಗ್ರಾಜು ಆಗುತ್ತೆ, ಕಾಶಿನೂ ಆಗುತ್ತೆ, ಅಯೋಧ್ಯೆನೂ ಆಗುತ್ತೆ ಅನ್ನುವಂತಹ ಮನಸ್ಥಿತಿ ನಮ್ಮಲ್ಲಿರುವಂಥದ್ದು. ಸೊ ಹಾಗಾಗಿ ಆ ನಂಬಿಕೆ ವಿಶ್ವಾಸದಡಿಯಲ್ಲಿ ಜನ ಹೋಗ್ತಾರೆ.